Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಅದು ಯಾರ್ಯಾರು ಮಾಡ್ಕೊಂಡವ್ರ SIT ಅವ್ರಿಗೇನಾದ್ರು ಜವಾಬ್ದಾರಿ ಇದ್ದರೆ ಕಾರ್ತಿಕ್ ಕೂಡ ಅಲ್ಲೆಲ್ಲೋ ಖಾಸಗಿ ಚಾನಲ್ ಹೋಗಿ ಕೂತ್ಕೊಂಡು ಇಂಟರ್ವ್ಯೂ ಮಾಡ್ತಾನೆ. ನಿಮ್ಮ SIT ಅವ್ರಿಗೆ ಇನ್ನೂ ಸಿಕ್ಕಿಲ್ವ ಅವನು? ಇದೇನೋ 1ನೇ ತಾರೀಕೇನೋ ಹೋಗಿ ಭೇಟಿ ಮಾಡಿ ಬಂದವನೇ ಅಂತಲೂ ಇದೆ. ಇವನ್ನ FIR ಹರಿದು ಇಲ್ಲಿಯವರೆಗೆ ಯಾತಿಗೆ ಬಿಟ್ಕೊಂಡಿದ್ದೀರಿ 4 ಜನದ ಮೇಲೆ FIR ಹಾಕಿ ನೆನ್ನೆ ಅಲ್ಲಿ ಕೋರ್ಟ್ನಲ್ಲಿ ಬೇಲ್ ರಿಜೆಕ್ಟ್ ಆಗಿದೆ. ಇಲ್ಲಿ ನಿಮ್ಮ ಸರ್ಕಾರದ ಆದೇಶ ಕೊಟ್ಕೊಂಡಿದ್ದೀರಲ್ಲ SITಗೆ. ಈ ಪ್ರಕರಣ Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಈ ತನಿಖೆಯ ವ್ಯಾಪ್ತಿಯಲ್ಲಿ ಬರೋದಾದರೆ ಯಾತಕ್ಕೆ ಅದನ್ನು ಇಲ್ಲಿ SITಗೆ ವರ್ಗಾವಣೆ ಮಾಡ್ಕೊಂಡಿಲ್ಲ ಇನ್ನು ಈ ಸರ್ಕಾರ? ನಿಮ್ಮ ಹಾಸನದ ಅಧಿಕಾರಿಗಳು ಆ ಒಂದು FIR ಅಲ್ಲಿ ಏನಿದೆ ಇಲ್ಲಿ ಯಾಕೆ ವರ್ಗಾವಣೆ ಮಾಡಲಿಲ್ಲ? ಅಲ್ಲಿಯ ನ್ಯಾಯಾಧೀಶರಿಗೆ ಯಾಕೆ ತಿಳಿಸಿಲ್ಲ ಇವತ್ತು ನಿಮ್ಮ PPA? ನನಗೆ ಈ ವಿಷಯ ಗೊತ್ತಾದ ಮೇಲೆ ನಮ್ಮ ಅಡ್ವೊಕೇಟ್ಗೆ ಹೇಳಿದೆ, ಮೊದಲು ಅಲ್ಲಿಯ ನ್ಯಾಯಾಧೀಶರ ಮುಂದೆ ಈ ಮಹಾನುಭಾವರು ಯಾತಕ್ಕೆ ಹಾಕ್ಕೊಂಡಿದ್ದಾರೆ ಬೇಲ್ನ ಅಪ್ಲಿಕೇಶನ್ನ, ಅದನ್ನು ಅವ್ರ ಗಮನಕ್ಕೆ ತನ್ನಿ ಅಂತಲೂ ನಾನು ಮನವಿ ಮಾಡಿದೆ ನಮ್ಮ ಅಡ್ವೊಕೇಟ್ಗೆ. ಈ ವಿಷಯ ಗೊತ್ತಾಗಿ 4 ಜನ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಇಲ್ಲೆಲ್ಲ ರಾಮನಗರದಲ್ಲಿ ಅಲ್ಲಿ ಯಾರೋ MLAದು ಒಂದು ಯಾವುದೋ ತುಣುಕ್ಬಿಟ್ರು ಅಂತ ಹೇಳಿ ಇವತ್ತು 3 ಜನ ಕರ್ಕೊಂಡು ಹೋಗಿದ್ದಾರಲ್ಲಪ್ಪ ಜೈಲಿಗೆ, ಕೇಸ್ ಬುಕ್ ಮಾಡಿ. ಇದು ಎಷ್ಟು ದಿವಸ ಆಯಿತು ಇದೆಲ್ಲ ಬಂದು ಹೊರಗಡೆ? ಇಂಥ ಒಂದು ದೊಡ್ಡ ಮಟ್ಟದ ಸ್ಕ್ಯಾಂಡಲ್ ಇದು. ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಇಲ್ಲಿ ಅವ್ರು ಹೇಳ್ತಾರೆ, ನಮ್ಮ ಸೀನಿಯರ್ ಅಡ್ವೊಕೇಟ್ ಅವರು, 21ನೇ ವಿಧಿ, ಸಂವಿಧಾನದ 21ನೇ ವಿಧಿಯ ಜೀವಿಸುವ ಸ್ವಾತಂತ್ರ್ಯ, 21ನೇ ವಿಧಿನಲ್ಲಿ ಜೀವಿಸುವ ಸ್ವಾತಂತ್ರ್ಯ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ರಕ್ಷಣೆಯನ್ನು ಖಾತರಿಪಡಿಸುತ್ತದೆ. ಅದರ ಅನ್ವಯ IPC ಸೆಕ್ಷನ್ 228A ಅನ್ನು 83ರಲ್ಲಿ ಅಳವಡಿಸಿಕೊಳ್ಳಲಾಯಿತು. 228A ಸೆಕ್ಷನ್ನು ಯಾರ ಮೇಲೆ ಹಾಕಿದ್ದೀರೀಗ ಈ ಪ್ರಕರಣದಲ್ಲಿ? ಕೃಷ್ಣ ಬೈರೇಗೌಡರೇ, ನಿಮ್ಮ ತನಿಖೆ ನ್ಯಾಯಯುತವಾಗಿ ನಡಿಬೇಕು ಅನ್ನೋದಾಗಿದ್ದರೆ ಈ ಕೇಸಲ್ಲಿ ನೀವು ಹಾಕಿದಾರಲ್ಲ ಹೆಣ್ಮಕ್ಳು ಒಳಯನಸಿಪುರದಲ್ಲಿ ಹಾಕೋರಲ್ಲ, ಯಾತಕ್ಕೆ ನೀವು 228A ಹಾಕಲಿಲ್ಲ? ಲಾಯರ ಹೇಳಿ, ನಿಮ್ಮ ಸತ್ಯ ಹೊರಗೆ ತರಬೇಕು, ಈ ತನಿಖೆ ಸರಿಯಾಗಿ ಹೋಗಬೇಕು ಅನ್ನೋದಿದ್ದರೆ 228A ಯಾಕೆ ಹಾಕಲಿಲ್ಲಪ್ಪ? ಇಲ್ಲಿದೆಯಲ್ಲ ನಿಮ್ಮ ಸಂವಿಧಾನದಲ್ಲಿ ಕೊಟ್ಟಿದ್ದೀರಲ್ಲ, ಇದಾಯ್ತಾ? ಹಾಂ, ಅದಾ. ಈ ಸೆಕ್ಷನ್ ಪ್ರಕಾರ ಒಬ್ಬ ಮಹಿಳೆಯ ವಿರುದ್ಧ ಗುಪ್ತವಾಗಿ ಅಪರಾಧ ಎಸಗುವವನು ಅಥವಾ ಆ ಅಪರಾಧಿಯ ಮಾತು ಕೇಳುವವನು ಸಾಮಾನ್ಯವಾಗಿ ಆ ಕೃತ್ಯವನ್ನು ಯಾರೂ ನೋಡುತ್ತಿಲ್ಲವೆಂದು ಭಾವಿಸಿರುವ ಆ ಮಹಿಳೆಯನ್ನು ಗಮನಿಸುತ್ತಿರುವವರು, ಕೃತ್ಯದ ಛಾಯಾಚಿತ್ರ ತೆಗೆಯುವವನು ಅದನ್ನು ಪ್ರಸಾರ ಮಾಡುವುದು ಎಲ್ಲರೂ ಅಪರಾಧ ಎಸಗಿದಂತೆಯೇ ಆಗುತ್ತದೆ. ಇದು 228 ಹೇಳ್ತಾ ಇದೆ. ಈ 228 ಇನ್ನೂ ಯಾವುದಾದ್ರೂ ಒಂದು ಕೇಸ್ ಹಾಕ್ಕೊಂಡಿದ್ದೀರಾ? ಸಂತಸವ್ರು ಕರ್ಕೊಂಬಂದಿದ್ದೀರಲ್ಲ, ಈಗ ನಾನೇ ಹೇಳ್ಕೊಡ್ಬೇಕಾಗಿದೆ ನಿಮಗೆ SIT ಅವರಿಗೆ. ಅಷ್ಟೇ ಅಲ್ಲದೆ ಸಂತಸ್ರಯು ತನ್ನ ಛಾಯಾಚಿತ್ರ ತೆಗೆಯಲು ಅಥವಾ ತನಗೆ ಸಂಬಂಧಿಸಿದ ಯಾವುದೇ ಕೃತ್ಯವನ್ನು ಸೆರೆ ಹಿಡಿಯಲು ಸಮ್ಮತಿಸಿದ್ದರೂ, ಆ ಹೆಣ್ಣುಮಗಳು ಹೇಳಿದ್ರು, ಸಮ್ಮತಿ ಕೊಟ್ಟಿದ್ದರು, ಅವುಗಳನ್ನು ಪ್ರಸರಣ ಮಾಡಲು ಒಪ್ಪಿಗೆ ಕೊಟ್ಟಿರದೇ ಇರಬಹುದು. ಆಗ ಅದನ್ನು ಪ್ರಸರಣ ಮಾಡಿದಾಗಲೂ ಅದು ಶಿಕ್ಷಾರ್ಹ ಅಪರಾಧವೇ ಆಗುತ್ತದೆ. ಮಹಿಳೆಯೊಬ್ಬಳು ಗುಪ್ತ ಲೈಂಗಿಕ ಕ್ರಿಯೆಯಲ್ಲಿ ಪ್ರಜ್ಞಾಪೂರ್ವಕ ಸಮ್ಮತಿಯಿಂದ ಭಾಗವಹಿಸಿದ್ದರೂ ಆಕೆಯು ಭಾವಚಿತ್ರವನ್ನಾಗಲಿ ವಿಡಿಯೋಗಳನ್ನಾಗಲಿ ಪ್ರಸರಣ ಮಾಡುವಂತಿಲ್ಲ. ಆಕೆಯ ಆ ಪ್ರಕರಣವನ್ನು ಮಾಡಂಗಿಲ್ಲ. ಇದೆಲ್ಲ ದೇಶದ ಕಾನೂನಿನಲ್ಲಿ ಸಂವಿಧಾನ ಚೌಕಟ್ಟಿನಲ್ಲಿ ಇರ್ತಕ್ಕಂಥದ್ದನ್ನು ಗಾಳಿಗೆ ತೂರಿರೋನು ಯಾವನು?
ಇದರ ಬಗ್ಗೆ ತನಿಖೆ ಮಾಡಿದ್ದಾರೆ ಕೃಷ್ಣ ಬೈರೇಗೌಡರು. ಅಯ್ಯೋ ಮಾನಹರಣ, ಶೀಲಾಹರಣ, ವಿಶ್ವದಲ್ಲೇ ಅತ್ಯಂತ ದೊಡ್ಡ ಮಟ್ಟದ ಲೈಂಗಿಕ ಕೃತ್ಯ. ಅದಕ್ಕೇನಪ್ಪ ನಿಮ್ಮ ಸರ್ಕಾರ ಇವತ್ತು ರಕ್ಷಣೆ ಕೊಡ್ತಾ ಇರೋದು? ಇದನ್ನು ಜಗಜ್ಜಾಹಿರ್ ಮಾಡಿದ್ರಲ್ಲ ಪೆನ್ ಡ್ರೈವ್ ಹಂಚಿ ಚುನಾವಣೆ 3 ದಿವಸದ ಮುಂಚೆ. ಇನ್ನೂ ಅದು ಏನಿದೆ ಗೊತ್ತಿಲ್ಲ ನಮಗೆ, ನಾನಂತೂ ನೋಡಿಲ್ಲ. ಇದು ಮುಂದೆ ಎಲ್ಲಿಗೆ ತಗೊಂಡೋಗ್ತೀರಾ ಗೊತ್ತಿಲ್ಲ ನನಗೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.